ನಿನ್ನೆ ಸೆನ್ಸರ್ ಸರ್ಟಿಫಿಕೇಟ್ ಸಿಕ್ತು. ಅಂದ್ರೆ ಟು ಬಿ ಫ್ರಾಂಕ್ ಆಕ್ಚುಲಿ ಟ್ಯೂಸ್ಡೇ ನಾವು ಮಂಡೇಯಿಂದಾನೆ ಆಡ್ ಮಾಡಬಹುದು, ಸಂಡೇಯಿಂದಾನೆ ಆಡ್ ಮಾಡಬಹುದು. ಯಾಕಂದ್ರೆ ನಮಗೆ ಆವಾಗಲೇ ಥರ್ಸ್ಡೇ ಈವ್ನಿಂಗ್ ನಮಗೆ ಕೈಗೆ ಕೋರ್ಟಿಂದ ಲೆಟರ್ ಸಿಕ್ಕಿತ್ತು, ನೀವು ಸಾಂಗ್ ಮುಂದುವರಿಬಹುದು, 10 lakhs ಡೆಪಾಸಿಟ್ ಇಡಬೇಕು ಅಂತ. ಯಾಕಂದ್ರೆ ಕೇಸ್ ಇನ್ನು ಸಾಲ್ವ್ ಆಗಿಲ್ಲ. ಸೊ ಅದರ ಮೇಲೆ ಡಿಪೆಂಡ್ ಆಗಿ 10 ಲಕ್ಷ ಏನಾಗುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಬಟ್ 10 lakhs ಡೆಪಾಸಿಟ್ ಇಟ್ಟು ಯು ಕ್ಯಾನ್ ಗೋ ಹೆಡ್ ಅಂತ ಆವಾಗಲೇ ನನಗೆ ಸಿಕ್ಕಿತ್ತು. ಆವಾಗಲೇ ಬಟ್ ಏನಂತಂದ್ರೆ ಕೋರ್ಟಿಂದ ಆರ್ಡರ್ ಸಿಕ್ಕಿದ್ರು ನಾವು ಸೆನ್ಸರ್ ಕೆಲಸ ಆಗಬೇಕು, ಈ ತರ ಎಲ್ಲ ಇರೋದ್ರಿಂದ ಸ್ವಲ್ಪ ಡಿಲೇ ಆಯಿತು. ನಮಗೆ ನಿನ್ನೆ ಲೆಟರ್ ಸಿಕ್ತು, ಎಲ್ಲ ಕ್ಯೂಬ್, UFO ಮತ್ತೆ ಸ್ಕ್ರಾಬಲ್ ಎಲ್ರಿಗೂ ನಾವು ಅದನ್ನ ಮೇಲ್ ಮಾಡಿದೀವಿ. ಸೊ UFOದಲ್ಲಿ ಆಲ್ರೆಡಿ ಆಡ್ ಆಗಿದೆ. ಕ್ಯೂಬ್ ಮತ್ತೆ ಸ್ಕ್ರಾಬಲ್ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಯಾಕಂದ್ರೆ ಅವರು ಆಡ್ ಮಾಡ್ಬಿಟ್ಟು ಎಲ್ಲ ಕಡೆ ಹಾರ್ಡ್ ಡಿಸ್ಕ್ ಗಳು ಕಳಿಸ್ಬೇಕು. ನಮ್ಗೆ ಸ್ವಲ್ಪ ಎಕ್ಸ್ಟ್ರಾ ಖರ್ಚಿದೆ, ಯಾಕಂದ್ರೆ ನಾವು ಫಸ್ಟ್ ಒಮ್ಮೆ ಆಡ್ ಮಾಡ್ಬಿಟ್ಟು ಎಲ್ಲ ಕಡೆ ಹಾರ್ಡ್ ಡಿಸ್ಕ್ ಕಳಿಸಿ ಆಗಿತ್ತು. ಸಾಂಗ್ ಕಟ್ ಮಾಡ್ಬಿಟ್ಟು ತಿರ್ಗಾ ಎಲ್ಲ ಕಡೆ ಹಾರ್ಡ್ ಡಿಸ್ಕ್ ಕಳಿಸಿದ್ರು. ಇವಾಗ ತಿರ್ಗಾ ಸಾಂಗ್ ಆಡ್ ಮಾಡಿದ್ಮೇಲೆ ತಿರ್ಗಾ ಎಲ್ಲ ಕಡೆನೂ ಕಳಿಸ್ತಾ ಇದಾರೆ. ಬಟ್ ಅಗೇನ್ ಇಟ್ಸ್ ಅ ಪಾರ್ಟ್ ಆಫ್ ದ ಗೇಮ್. ಐ ಥಿಂಕ್ ಲೀಗಲಿ ಕ್ಲಿಯರ್ ಮಾಡ್ಕೊಂಡ್ರೆ ಅಥವಾ ಏನಾದರೂ ಇಲ್ಲ ಅಂದ್ರೆ ದಿಸ್ ಇಸ್ ಫ್ರಮ್ ದ ಕೋರ್ಟ್. ಸೊ ಲೀಗಲಿ ಎಲ್ಲ ಮಾಡ್ತಾ ಇದೀವಿ ನಾವು. ಇದೇನು ಮೊದಲನೇ ಬಾರಿ ಅಲ್ಲ, ಅಂದ್ರೆ ಅವರು ಕೇಸ್ ಹಾಕ್ತಿರೋದು, ಸುಮಾರು ಸಿನಿಮಾಗಳಿಗೂ ಹಾಕಿದ್ದಾರೆ. ನಾವು ಸಾಲ್ವ್ ಮಾಡಿಲ್ಲ ಇನ್ನು, ನಾವು ಏನಿದ್ರು ಕೋರ್ಟ್ ಅಲ್ಲಿ ನೋಡ್ಕೋತೀವಿ ಅಂತಾನೆ ಇದೀವಿ. 10 ಲಕ್ಷ ಲಹರಿ ಕಂಪನಿ ಕೊಟ್ಟಿರೋದಲ್ಲ, ಡೆಪಾಸಿಟ್ ಮಾಡಿರೋದು. ಅಲ್ಲಿಂದ ಆಫರ್ಸ್ ಬಂತು ನಮ್ಗೆ, ಅಂದ್ರೆ ಕೋರ್ಟ್ ಹೊರಗಡೆ ಸಾಲ್ವ್ ಮಾಡಕ್ಕೆ. ಬಟ್ ನಾವು ಅದಕ್ಕೆ ಬಳಸ್ಕೋಬೇಕಾದ್ರೆ ನಿಮ್ಗೆ ಒಂದು ಐಡಿಯಾ ಇಲ್ಲ, ಕಾಪಿರೈಟ್ ಅಂದ್ರೆ ನಾವು ಕಾಪಿರೈಟ್ ಯಾವುದೇ ಬ್ರೀಚ್ ಮಾಡಿಲ್ಲ. ಅಲ್ಲ, ಮಧ್ಯರಾತ್ರಿ ಸಾಂಗ್ ಬಳಸ್ಕೊಳ್ಳೋದಾಗಿದ್ರೆ ನಮ್ಗೆ ಕಾಪಿರೈಟ್ ಇಶ್ಯೂ ಆಗ್ತಿತ್ತು. ನಾವು ಅದನ್ನ ಬಳಸ್ಕೊಂಡಿಲ್ವಲ್ಲ, ನಾವು ಹೊಸದಾಗಿ ಸಾಂಗ್ ನ ಮಾಡೋದ್ರಿಂದ ಕಂಪೋಸ್ ಮಾಡೋದ್ರಿಂದ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ರು. ನೀವು ನಿಮಗೆ ಬಂದಿರೋ ಇದೆಲ್ಲ ನೋಡಿರ್ಬೋದು. ಅವ್ರು ಖುಷಿ ಬಂದಿದ್ದಾರೆ ಮಾಡ್ತಾರೆ. ಇಲ್ಲ ಅಂದ್ರೆ ಏನಕ್ಕೋಸ್ಕರ ಅಂತ ಹಾಕಿಲ್ಲ ಅವರು. ಆಮೇಲೆ ನೀವು ಕೂಡ ಹೇಳ್ಕೊಂಡಿದ್ರಿ ಒಂದೆರಡು ಕಡೆ, ಅಂದ್ರೆ ರವಿಚಂದ್ರನ್ ಮತ್ತೆ ಹಂಸಲೇಖ ಅವರು. ಹೌದು, ರವಿಚಂದ್ರನ್ ಸರ್ ಮತ್ತೆ ಹಂಸಲೇಖ ಟ್ರಿಬ್ಯೂಟ್ ಕೊಡ್ತಿದೀವಿ. ಬಟ್ ಲಹರಿ ಕಂಪನಿಗೆ ನಾವು ಟ್ರಿಬ್ಯೂಟ್ ಕೊಡ್ತಿಲ್ಲ. ಅಲ್ಲ, ಬಟ್ ಅಂದ್ರೆ ಟ್ರಿಬ್ಯೂಟ್ ಕೊಟ್ಟ ಕೂಡಲೇ ನಾವು ಈ ಸಾಂಗ್ ನ ನಾವು ಹಂಗೆ ಅಚ್ಚಾಕಿ ಇಲ್ಲಿ ಇಟ್ಟಿದೀವಿ ಅನ್ನೋದು ಅರ್ಥ ಅಲ್ವಲ್ಲ. ಈಗ ಅವರು ಪಿನ್ ಟು ಪಿನ್ ಹೋದ್ರೆ ಏನಾಗುತ್ತೆ, ಈಗ ಪ್ರೀವಿಯಸ್ ಒಂದು ಪುನೀತ್ ಸಿನಿಮಾಕ್ಕೂ ಒಂದೇ ಒಂದು ಲೈನ್ ಬಳಸ್ಕೊಂಡಿದ್ಕೆ ಸಮ್ ಆಫ್ ಅಮೌಂಟ್ ಇದೆ, ಜಯಣ್ಣ ಅವರನ್ನೇ ಪೇ ಮಾಡಿ. ಕರೆಕ್ಟ್, ಇಟ್ ವಾಸ್ ಔಟ್ ಆಫ್ ಕೋರ್ಟ್. ಇಟ್ ವಾಸ್ ಔಟ್ ಆಫ್ ಕೋರ್ಟ್. ಅಂದ್ರೆ ನಾಳೆ ಸಿನಿಮಾ ರಿಲೀಸ್ ಇದ್ದಾಗ ಇವತ್ತು ನೀವು ಕೇಸ್ ಹಾಕಿದಾಗ ನಾವು ಒಂದೇ ಸಾಂಗ್ ಕಟ್ ಮಾಡಬೇಕು, ಅಷ್ಟು ಟೈಮ್ ಇರಲ್ಲ ನಾರ್ಮಲ್ ಆಗಿ. ಓಕೆನಾ? ಬಟ್ ಈ ಸಲ ನಾವು ಚಾಲೆಂಜ್ ಆಗಿ ತಗೊಂಡು ಅದನ್ನ ಕಟ್ ಮಾಡಿ ರಿಲೀಸ್ ಮಾಡೋಣ, ಪರವಾಗಿಲ್ಲ. ಏನಿದ್ರು ನಾವು ನೋಡೋಣ, ಕೋರ್ಟ್ ನೋಡೋಣ. ಯಾಕಂದ್ರೆ ನಮ್ಮ ಪ್ರಕಾರ ನಾವು ಅದೇ ಮ್ಯೂಸಿಕ್ ಕಾಪಿರೈಟ್ ನಾನು ಆಕ್ಚುಲಿ ಉಳಿದವ್ರ ಕಡೆ ಟೈಮಲ್ಲಿ ಓದಿದ್ದೆ. ಸೊ ಅಲ್ಲಿ 2 years ಅಲ್ಲಿ ಚೇಂಜ್ ಆಗಿರಲ್ಲ ಅಂತ ಅನ್ಕೋತೀನಿ ನಾನು. ಆ ಕಾಪಿರೈಟ್ ಪ್ರಕಾರ ಸ್ಟಾರ್ಟಿಂಗ್ ನಾನು ಈ ಸಾಂಗ್ ಯೂಸ್ ಮಾಡ್ಬೇಕು ಅಂತಿದ್ದಾಗ ಮಧ್ಯರಾತ್ರಿ ಸಾಂಗ್ನೇ ಹಂಗೆ ಇಟ್ಟು ಲಿರಿಕ್ಸ್ ಮಾತ್ರ ಚೇಂಜ್ ಮಾಡ್ಬಿಟ್ಟು ಯೂಸ್ ಮಾಡೋಣ ಅನ್ನೋದು ಐಡಿಯಾ ಇದ್ದದ್ದು ನನಗೆ. ಓಕೆನಾ? ಬಟ್ ನನ್ಗೆ ಗೊತ್ತಾಯ್ತು ಇದು ಕಾಪಿರೈಟ್ಸ್ ಇಶ್ಯೂ ಎಲ್ಲ ಆಗುತ್ತೆ, ಯಾಕಂದ್ರೆ ಇದಕ್ಕೆ ಮುಂಚೆ ಸುಮಾರು ಸಿನಿಮಾಗೆ ಇವ್ರು ಕೇಸ್ ಹಾಕೊಂಡ್ ಬಂದಿದ್ದಾರೆ. ಸೊ ಈ ತರ ಆಗ್ಬಾರ್ದು ಅಂತ ಹೇಳಿ ನಾವು ರೀಕಂಪೋಸ್ ಮಾಡಿದ್ವಿ ಪೂರ್ತಿ ಸಾಂಗ್. ಅಂದ್ರೆ ಟ್ಯೂನ್ ವೈಸ್ ನೀವು ಮ್ಯೂಸಿಕಲಿ ನೋಟ್ಸ್ ಅಂತ ಬರ್ಕೊಂಡು ಹೋದ್ರೆ ಆ ನೋಟ್ಸ್ ಈ ನೋಟ್ಸ್ ಯಾವ್ದು ಮ್ಯಾಚ್ ಆಗಲ್ಲ. ಟ್ಯೂನ್ ವೈಸ್ ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇನ್ಸ್ಟ್ರೂಮೆಂಟ್ ನಾವು ಸೇಮ್ ಯೂಸ್ ಮಾಡಿದೀವಿ, ಇನ್ಸ್ಟ್ರೂಮೆಂಟ್ ಸೇಮ್ ಯೂಸ್ ಮಾಡೋದು ತಪ್ಪಲ್ಲ. ಸೌಂಡಿಂಗ್ ಹಂಸಲೇಖ ಅವ್ರ ತರ ಕೇಳಬೇಕು, ಬಟ್ ಮತ್ತೆ ಟ್ಯೂನ್ ಎರಡು ಒಂದೇ ತರ ಎಕ್ಸಾಕ್ಟ್ಲಿ. ಹಾ, ಸೊ ಟ್ಯೂನು ಯಾವುದೇ ಒಂದು ಕಡೆ ಮಾತ್ರ ನಾವು ಸ್ಟಾರ್ಟಿಂಗ್ ಬಿಡ್ಬೇಕಾದ್ರೆ ರಿಟೈನ್ ಮಾಡ್ಕೊಂಡಿದ್ವಿ. ಯಾವುದು ಮಧ್ಯ ಅಲ್ಲ, ಅವಳು ರಶ್ಮಿಕಾ ಎಂಟ್ರಿಗೆ ಅಲ್ಲಿ ರವಿ ಸರ್ ಎಂಟ್ರಿಗೆ ಆ ತರ ಒಂದು ಟ್ಯೂನ್ ಬರುತ್ತೆ, ಅದನ್ನ ಹಂಗೆ ರಿಟೈನ್ ಮಾಡ್ಕೊಂಡಿದ್ವಿ ನಾವು. ಬಿಕಾಸ್ ಅಕಾರ್ಡಿಂಗ್ ಟು ದ ಕಾಪಿ ರೈಟ್ ಅಪ್ ಟು 11 seconds ಯು ಕ್ಯಾನ್ ಯೂಸ್ ವಿದೌಟ್ ಎನಿ ಇಶ್ಯೂ. ಓಕೆನಾ? ಬಟ್ ಯಾವತ್ತು ಇವ್ರು ಕೇಸ್ ಹಾಕ್ತಾರೆ ಅಂತ ನಮ್ಗೆ ಫೋನ್ ಕಾಲ್ಸ್ ಬಂತಲ್ವಾ, ನಾವು ಅದನ್ನು ಬೇಡ, ನಮ್ಗೆ ರಿಸ್ಕೇ ಬೇಡ ಅಂತ ಹೇಳಿ ಅದನ್ನು ಚೇಂಜ್ ಮಾಡ್ಬಿಟ್ಟು ತಿರ್ಗಾ ಎಲ್ಲ ಕಡೆ ಅಪ್ಲೋಡ್ ಮಾಡಿದ್ವಿ ನಾವು. ಸೊ ಆ ಪ್ರಾಬ್ಲಮ್ ಬೇಡ ಅಂತ. ಯಾರಂತ ಕ್ವಶನ್ ಮಾಡೋಣ ಸರ್? ಅವರು ಏನು ಅಂತಂದ್ರೆ ಯಾವಾಗ ಅವ್ರು ಇದಾಕಿದ್ರು ಅಲ್ವಾ, ಅರ್ಜುನೆಲ್ಲ ಕರೆದ್ರು ಅವರು ಮಾತಾಡ್ಸಕ್ಕೆ. ನನ್ನ ಹತ್ರ ಫಸ್ಟ್ ಮಾತಾಡಿದ್ರು, ನಂಗೆ ವಿಷಯ ಬರೋದು ಕೂಡ ಕಾಲ್ ಮಾಡಿದೆ. ನನ್ನ ಕಾಲ್ ಬ್ಲಾಕ್ ಆಗಿತ್ತು, ನನ್ನ ಫೋನ್ ನಂಬರ್. ಸೊ ನಾನು ರಿಷಬ್ ಫೋನ್ ಮಾಡಿದೆ, ರಿಸೀವ್ ಮಾಡಿದ್ರು. ನಾನು ಅಂತ ಹೇಳಿದ್ಮೇಲೆ ಮಾತಾಡಿದ್ರು ಅವರು. ಮಾತಾಡಿ ಹಿಂಗಿದೆ ಸರ್ ನೀವು ಹಾಕಿದಾರಂತೆ. ಅಂದ್ರೆ ಅವ್ರ ಸಾಂಗ್ ಕೇಳಿರ್ಲಿಲ್ಲ ಅಂತ ಅವ್ರು ಹೇಳಿದ ಪ್ರಕಾರ. ಬಟ್ ಅವ್ರ ಸೌಂಡ್ ಇಂಜಿನಿಯರ್ಸ್ ಎಲ್ಲ ಕೇಳ್ಬಿಟ್ಟು ಪಕ್ಕ ಇದೇ ಸಾಂಗ್ ಅಂತ ಅನ್ಸ್ತಂತ ಅವ್ರಿಗೆ ಹಾಕ್ತಿದ್ದಾರೆ. ನಾ ಹೇಳಿದೆ ಸರ್ ಎಲ್ಲ ಟ್ಯೂನ್ ವೈಸ್ ನಿಮ್ಗೆ ಎಲ್ಲೂ ಸಿಮಿಲಾರಿಟಿ ಇಲ್ಲ ಅನ್ಸುತ್ತೆ, ಡೆಫಿನೆಟ್ಲಿ ಆ ಸಾಂಗ್ ತರ ಇದೆ. ನಮ್ದು ಉದ್ದೇಶನೇ ಅದೇ ಇದ್ದದ್ದು, ಆ ಸಾಂಗ್ ತರ ನಿಮ್ಗೆ ನೆನಪಾಗಬೇಕು ಅಂತ. ಅದು ದಟ್ ವಾಸ್ ಆಬ್ವಿಯಸ್.
ಬಟ್ ನಿಮ್ಗೆ ಕಾಪಿರೈಟ್ ಬ್ರೀಚ್ ಆಗುವಂತಹ ಯಾವುದೇ ಒಂದು ನಾವು ಆ ರೂಲ್ಸ್ ನಾವು ಬ್ರೇಕ್ ಮಾಡಿಲ್ಲ. ಎಕ್ಸಾಕ್ಟ್ಲಿ ಪ್ರತಿಯೊಂದು ರೂಲ್ಸ್ ನಾನು ಓದ್ಬಿಟ್ಟೆ ಅದರ ಮೇಲೆ ನಾವು ಕಂಪೋಸ್ ಮಾಡಿರೋದು. ಯಾವುದೇ ಕಾಪಿರೈಟ್ ನಾವು ಬ್ರೀಚ್ ಮಾಡಬಾರ್ದು ಅಂತ ಅದನ್ನ ಎಕ್ಸ್ಪ್ಲೈನ್ ಮಾಡಿದೆ. ಬಟ್ ಇಲ್ಲ, ಅವರು ಒಪ್ಕೊಳಕ್ ಹಿಡಿಲಿಲ್ಲ. ಅಜ್ಜು ಕೈಯಲ್ಲಿ ಫೋನ್ ಮಾಡಿಸು ಅಂತ ಹೇಳಿದ್ರು. ಆಮೇಲೆ ಅಜ್ಜು ಹೋಗಿ ಮೀಟ್ ಮಾಡ್ಕೊಂಡ್ ಬಂದ್ರು. ಅಜ್ಜುನು ಅಷ್ಟೇ, ನಾನು ಅಜ್ಜು ಹತ್ರ ಹೇಳಿದೆ, ನೀವು ಒಪ್ಕೊಳ್ಳಿ, ನೀವು ಕಾಪಿ ಮಾಡಿದ್ರಿ ಅಂತ, ನಾನು ಕಾಂಪ್ರಮೈಸ್ ಆಗಕ್ಕೆ ರೆಡಿ ಇದೀನಿ. ಆಸ್ ಲಾಂಗ್ ಎಸ್ ನೀವು ಬಿಕಾಸ್ ನೀವು ಮ್ಯೂಸಿಕ್ ಡೈರೆಕ್ಟರ್, ನನಗೆ ನಿನ್ ಮೇಲೆ ಭರವಸೆ. ನನಗೆ ಆಸ್ ಅ ಆಡಿಯನ್ ನಾನು ಕೇಳಿದಾಗ ನಾವು ಡೆಫಿನೆಟ್ಲಿ ಕಾಪಿರೈಟ್ ಬ್ರೀಚ್ ಮಾಡಲಿಲ್ಲ. ನನ್ನ ಇಂಟೆಲಿಜೆನ್ಸ್ಗೆ ನನ್ಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು ಅದ್ರ ಪ್ರಕಾರ ಬ್ರೀಚ್ ಮಾಡಿಲ್ಲ. ನೀವು ಒಪ್ಕೊಂಡ್ರೆ ನಾನು ಕಾಂಪ್ರಮೈಸ್ ಆಗ್ತೀನಿ ಅಂತ. ಅಜ್ಜು ಒಪ್ಕೊಳಕ್ ಇಲ್ಲ. ಅಜ್ಜುನು ಅಂದ್ರೆ ಇಲ್ಲ, ನಾನು ಬ್ರೀಚ್ ಅಂತೂ ಮಾಡಿಲ್ಲ. ಆಬ್ವಿಯಸ್ಲಿ ಹಂಸಲೇಖ ಟ್ಯೂನ್ ತರ ಅನ್ಸ್ಬೇಕು ಅನ್ನೋದು ಮಾಡಿದ್ವಿ, ಯಾಕಂದ್ರೆ ಸೇಮ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿ ಟ್ಯೂನ್ ಚೇಂಜ್ ಮಾಡಿದೀವಿ ನಾವು. ಬಟ್ ಇನ್ಸ್ಟ್ರೂಮೆಂಟ್ ಇದು ಮಾಡೋದು ಏನು ಕಾಪಿರೈಟ್ ಬ್ರೀಚ್ ಅಲ್ಲ, ಸೇಮ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡೋದು. ಯಾಕಂದ್ರೆ ಸೇಮ್ ಟ್ರಂಪೆಟ್ಸ್ ಸುಮಾರು ಕಡೆ ಯೂಸ್ ಮಾಡ್ತಾರೆ, ಏನೋ ರಿದಮ್ ಸುಮಾರು ಕಡೆನೂ ಯೂಸ್ ಮಾಡ್ತಾರೆ. ಸೊ ಅದು ಬ್ರೀಚ್ ಅಂತೂ ಅಲ್ಲ. ಸೊ ನಾನು ಹೋಗಿ ಅವ್ರ ಹತ್ರನೂ ಹೇಳಿದ್ರು. ಸೊ ನಾವು ಅದು ಅಲ್ಲೇ ಸರಿ ನಾವು ಕೇಸ್ ಹಾಕ್ತೀವಿ ಅಂತ ಹೇಳಿದ್ರು. ಸರಿ ಸರ್ ಕೇಸ್ ಹಾಕಿ ಅಂತ ಆವಾಗಲೇ ಬಂದಿದ್ದೀವಿ ನಾವು. ಅದ್ರ ನಂತರ ಬರೀ ಫೋನ್ ಅಲ್ಲೇ ಹಂಗ್ ಮಾಡ್ತೀವಿ ಅಂತೆಲ್ಲ ಸುಮಾರು ಮಾತುಕತೆ ಆಯ್ತು. ನಾವು ಅದಕ್ಕೆ ಸರಿ ಸರ್ ನೀವು ಅಟ್ಲೀಸ್ಟ್ ಕೇಸ್ ಹಾಕಿ, ನಾವು ಅದಕ್ಕೇನೋ ಅಂತ ಅವ್ರು ಆಮೇಲೆ ಕೇಸ್ ಹಾಕಿಲ್ಲ. ಸೊ ನಮ್ಗೆ ಭಯ ಶುರು ಆಯ್ತು ರಿಲೀಸ್ ಹತ್ರ ಬರ್ತಿದ್ದಂಗೆ. ಸೊ ನಾವು ಹೈಕೋರ್ಟ್ ಅಲ್ಲೂ ಕೇವೆಟ್ ಬಂದ್ವಿ ಫಸ್ಟಿಗೆ. ಬಟ್ ಅವರು ಸಿವಿಲ್ ಕೋರ್ಟ್ ಅಲ್ಲಿ ಕೇಸ್ ಸ್ಟೇ ಆದ್ರು. ನಮ್ಗೆ ಗೊತ್ತಿಲ್ಲ ಅದು ಆಕ್ಚುಲಿ.